ಹಾಂ, ನಾಷ್ಟ ಆಗಿರೋದಕ್ಕೆ ಒಳ್ಳೆ ಎನರ್ಜಿ ಬಂತು ಮಾತ್ರ. ಬನ್ನಿ ಇವಾಗ ಮಾತಾಡೋಣ. ಏನು ಮಾತಾಡೋಣ? ನಾನು ಏನರ ಬಗ್ಗೆ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ ಗೊತ್ತಾ? ಈ ನಮ್ಮ ವಿಷ್ಣು ದಾದದ ಬಗ್ಗೆ ಮಾತಾಡೋಣ ಅಂದ್ಕೊಂಡಿದ್ದೆ. ಇವಾಗಿನ ಜನ್ಸಿಗೆ ನಮ್ಮ ವಿಷ್ಣು ದಾದ ಯಾರಂತ ಗೊತ್ತಾ ನಿಮಗೆ? ಗೊತ್ತಿಲ್ಲ ಅಂದರೆ ಹೇಳ್ತೀನಿ ಕೇಳಿ. ಅವ್ರದ್ದೊಂದು ಇಂಟ್ರೋ ಕೊಡ್ತೀನಿ. ಅವ್ರಿಗೆ ಇಂಟ್ರೋ ಕೊಡೋಷ್ಟು ಏನೋ ಲೈಕ್ ಅವಶ್ಯಕತೆಯೇ ಇಲ್ಲ. ಪ್ರತಿಯೊಬ್ಬರಿಗೂ ಅವ್ರ ಬಗ್ಗೆ ಗೊತ್ತು. ವಿಷ್ಣು ದಾದ ಅಂದರೆ ಏನು, ಅವ್ರ ಮೂವೀಸ್ ಅಂದರೆ ಏನು. ಅವ್ರು ಇದುವರೆಗೂ 220 ಮೂವೀಸ್ ಮಾಡಿದ್ದಾರೆ. ಅದು 5 ಲ್ಯಾಂಗ್ವೇಜಸಲ್ಲಿ. ಪಂಚಭಾಷಾ ನಟ ಅನ್ಬೋದು. ಕನ್ನಡ, ಹಿಂದಿ, ತಮಿಳ್, ತೆಲುಗು, ಮಲಯಾಳಂ 5 ಲ್ಯಾಂಗ್ವೇಜಲ್ಲಿ ಪಿಕ್ಚರ್ ಮಾಡಿದ್ದಾರೆ. ಟೋಟಲ್ 220 ಮೂವೀಸ್ ಮಾಡಿದ್ದಾರೆ. ಅವ್ರು ಎಕ್ಸ್ಪೈರ್ ಆಗಿದ್ದು, ನಿಧನ ಆಗಿದ್ದು 2009 ಡಿಸೆಂಬರ್ 30 ಅವ್ರು ಎಕ್ಸ್ಪೈರ್ ಆಗಿದ್ದು, ಸರಿನಾ? ಅಲ್ಲಿಂದ ಇಲ್ಲಿ ಗಂಟ ಏನಾಗಿದೆ ಅಂದರೆ, ಇವಾಗ ಪ್ರಾಪರ್ಟಿ ಯಾರ್ದಿದೆ ಅಂದರೆ ಅದು ಬಂದು ಬಾಳಣ್ಣ ಇದ್ದಾರಲ್ಲ, ನಮ್ಮ ಬಾಲಕೃಷ್ಣ ಬಾಳಣ್ಣ ಅಂತಾರಲ್ಲ, ಅವ್ರದ್ದು ಪ್ರಾಪರ್ಟಿ. ಅದು ಅಭಿಮಾನ್ ಸ್ಟುಡಿಯೋ, ಅದು ಸರಿನಾ? ಅಭಿಮಾನ್ ಸ್ಟುಡಿಯೋ ಬಂದು ಪ್ರೈವೇಟ್ ಪ್ರಾಪರ್ಟಿ. ಬಾಳಣ್ಣ ಅವ್ರು ತೊಗೊಂಡಿದ್ದು ಆ ಕಾಲದಲ್ಲಿ, ಯಾವಾಗ 2009. 2009 ನಿಮ್ಗೆ ಹೆಂಗಿತ್ತು ಅಂದರೆ, ಆ ಪ್ಲೇಸು ಕಾಳು ಬಿದ್ದಿದ್ದ ಜಾಗ. ಕಾಳು ಬಿದ್ದಿದ್ದು ಅನ್ನೋಕ್ಕಿಂತ ಯಾರು ಏನು ಇಲ್ಲವೇ ಇಲ್ಲ ಆ ಜಾಗದಲ್ಲಿ, ಆ ಥರ ಇತ್ತು ಆ ಜಾಗ. ಆಗಿನ ಟೈಮಲ್ಲಿ ತೊಗೊಂಡಿದ್ರು. ಈ ಗೌರ್ಮೆಂಟು ಆಗಿನ ಟೈಮಲ್ಲಿರೋ ಗೌರ್ಮೆಂಟು ಯಾರು ಬ್ಲೇಮ್ ಮಾಡೋಣ? ಈ ಗೌರ್ಮೆಂಟ್ನ ಬ್ಲೇಮ್ ಮಾಡೋಣ, ಇಲ್ಲ ಅಲ್ಲಿರೋ ಜನನ ಬ್ಲೇಮ್ ಮಾಡೋಣ, ಅಥವಾ ಇಷ್ಟೊಂದು ಕನ್ನಡಕ್ಕೆ ಸೇವೆ ಮಾಡಿರೋ ಆ್ಯಕ್ಟರ್ಗೆ ಒಂದಿಷ್ಟು 3 ಕುಂಟೆ ಜಾಗ ಗುರು ಅಷ್ಟೇ, ಇನ್ನೇನು ಫೈಟ್ ಮಾಡ್ತಾ ಇಲ್ಲ. 11 ವರ್ಷದಿಂದ ಫೈಟ್ ಮಾಡ್ತಾವ್ರೆ. 3 ಕುಂಟೆ ಜಾಗ ಕೊಟ್ಬಿಡಿ, ಮಿಕ್ಕಿದ್ದು ನೀವೇನಾದರೂ ಮಾಡ್ಕೊಳ್ಳಿ ಅಂತ. ಅವ್ರು ಕೇಳಿದ್ದು 3 ಕುಂಟೆ ಜಾಗ ಅಷ್ಟೇ. ನೀವು ಪ್ರೈವೇಟ್ ಪ್ರಾಪರ್ಟಿ ಓಕೆ, ನಾವು ತೊಗೊಂಡ್ಬಿಡ್ತೀವಿ. ಇದ್ರ ಬಗ್ಗೆ ಕಿಚ್ಚ ಸುದೀಪ್ ಅವರು ಮಾತಾಡಿದ್ದಾರೆ. ಹಾಗೆ ಡೆಡ್ಲಿ ಸೋಮ ಮೂವಿ ಡೈರೆಕ್ಟ್ರು ಮಾತಾಡಿದ್ದಾರೆ. ತುಂಬ ಭಾವುಕರಾಗ್ಬಿಟ್ರು ಅವರು. ಏನೋ ಡೆಡ್ಲಿ ಸೋಮ ಮೂವಿ ಡೈರೆಕ್ಟರ್ ಅವ್ರ ಹೆಸರು ನನಗೆ ಹೆಸರು ಗೊತ್ತಾಗ್ತಿಲ್ಲ. ಕಿಚ್ಚ ಸುದೀಪ್ ಅವರು ಟ್ಯಾಗ್ ಮಾಡಿದ್ದಾರೆ. ನೀವು ಅವ್ರ ಪೋಸ್ಟ್ ನೋಡಿದ್ರೆ ಮಾತ್ರ ನಿಜ ಬೇಜಾರಾಗುತ್ತೆ. ಇಂಥದ್ದೆಲ್ಲ ನೋಡ್ತಾ ಇದ್ರೆ ನಮ್ಮ ಕನ್ನಡ ಆ್ಯಕ್ಟರ್ಸ್ಗಳಿಗೆ ಏನು ಗುರು ಆಗಿದೆ? ಇಷ್ಟೊಂದು ಮಾಡೋಕ್ಕೂ ಆಗಲ್ವಾ ಗೌರ್ಮೆಂಟು? ಚೆನ್ನಾಗಿದ್ದಾಗೆಲ್ಲ ದುಡಿಸ್ಕೊತೀರಾ, ಅವ್ರ ಕೈಲೆಲ್ಲ ಪ್ರಮೋಷನ್ ಮಾಡ್ಕೊತೀರಾ, ನಿಮ್ದು ಏನಿದೆ ರಾಜಕೀಯದೆಲ್ಲ ಯೂಸ್ ಮಾಡ್ಕೊತೀರಾ. ಅದೇ ರಾಜಕೀಯದವರು ಅವ್ರಿಗೆ ಅಂಥ ಸಂಸ್ಕಾರ ಮಾಡ್ಬೇಕಾದ್ರೆ ಅವ್ರಿಗೆ ಏನು ಜಾಗ ಕೇಳಿದ್ರು? ಇವಾಗ ಏನೋ ಮೈಸೂರಿಗೆ ಹೋಗಿ ಅಲ್ಲಿ ಮಾಡ್ತೀವಿ, ಅಲ್ಲಿ ಮಾಡ್ತೀವಿ. ಅದು ಮಾಡಿದ್ರು ಅದು ಚೆನ್ನಾಗಿರುತ್ತಾ? ಎಲ್ಲಿ ನಿಧನ ಆಗಿದ್ದಾರೆ, ಎಲ್ಲಿ ಅವ್ರನ್ನ ಮಣ್ಣು ಮಾಡಿದ್ದಾರೆ, ಅದೇ ಯಾವತ್ತಿದ್ರು ಒರಿಜಿನಲ್ ಪ್ಲೇಸು ಅಂತ. ಇಶ್ಯೂ ಬಂದು ಯಾವತ್ತು ಆಗಸ್ಟ್ 7 ಗುರುವಾರ ನೈಟು ಕೋರ್ಟ್ ಆರ್ಡ್ರ್ ತೊಗೊಂಬಂದು ಅವರು ಡೆಮಾಲಿಷ್ ಮಾಡಿದ್ದಾರೆ ರಾತ್ರಿ. ನಿಂಗೆ ಗಂಡಸೆ ಆಗಿದ್ರೆ ದೊಡ್ಡವರು ಏನಾದರೂ ಆಗಿರಲಿ, ಸರಿನಾ? ಆ ಮಾತು ಬೇಡ. ಹೇಳ್ತಾ ಇರೋದು, ನಿಂಗೆ ಗಂಡಸೆ ಆಗಿದ್ರೆ ಮಾರ್ನಿಂಗೆ ಬೆಳಗಿನ ಜಾವನೇ ಬಂದು ಡೆಮಾಲಿಷ್ ಮಾಡಿ ಎಲ್ಲರ ಮುಂದೆ ಹೋಗ್ತಿದ್ದೆ. ನಿಂಗೆ ಕೋರ್ಟ್ ಆರ್ಡ್ರ್ ಇದೆ ತಾನೆ, ಪೊಲೀಸ್ ಸಪೋರ್ಟ್ ಇದೆ ತಾನೆ, ಮತ್ತು ಯಾಕೆ ಕಳ್ಳನ ಥರ ರಾತ್ರಿ ಮಾಡಿದೆ? ಪ್ರಾಬ್ಲಮ್ ಇರೋದಲ್ಲಿ ನೀನು ಆ ಥರ ಮಾಡಬಾರ್ದಾಗಿತ್ತು. ನೀನು ಕಳ್ಳನ ಥರ ಬಂದು ಡೆಮಾಲಿಷ್ ಮಾಡಿ ಬೆಳಗಿನ ಜಾವ ಇದು ನೋಡಿದ್ರೆ ಅಲ್ಲೆಲ್ಲ ಏನು ಇಲ್ಲದೆ ಇರೋ ಥರ ಮಾಡಿದೆ ಆ ಪ್ಲೇಸು. ಆ ಫುಟೇಜಸ್ ಎಲ್ಲ ಹಾಕ್ತೀನಿ ನೋಡಿ ಹೆಂಗಿದೆ ಅಂತ. ಮತ್ತು ಇವಾಗ ಏನಂದರೆ ಆಗಿರೋದು, ಅದು ಲಿಟಿಗೆ ಅಂದರೆ ಲೈಕ್ ಇವಾಗ ನಾವೆಷ್ಟೇ ಫ್ಯಾನ್ಸ್ ನಾವೇನೇ ಹೊಡೆದಾಡಿದ್ರು ಅದೇನೂ ಆಗಲ್ಲ. ಯಾಕಂದರೆ ಅದು ಪ್ರೈವೇಟ್ ಪ್ರಾಪರ್ಟಿ, ಸರಿನಾ? ಪ್ರೈವೇಟ್ ಪ್ರಾಪರ್ಟಿಲಿ ಗೌರ್ಮೆಂಟ್ ಹೋರಾಡಬೇಕು, ಸರಿನಾ? ಗೌರ್ಮೆಂಟು ಏನೋ ನಮಗೋಸ್ಕರ ದುಡ್ದಿರೋದು, ಕರ್ನಾಟಕಕ್ಕೋಸ್ಕರ ವಿಷ್ಣುವರ್ಧನ್ ಸರ್ ದುಡ್ದಿರೋದು, ಅವ್ರಿಗಂತ ಗೌರ್ಮೆಂಟ್ ಅವ್ರು ಮಾಡಬೇಕಾಗಿತ್ತು. ಈ ಗೌರ್ಮೆಂಟೇ ಇನಿಷಿಯೇಟ್ ತೊಗೊಂಡಿಲ್ಲ ಅಂದರೆ ಈ 16 ವರ್ಷದಲ್ಲಿ ಯಾರಿಗೆ ಹೇಳೋಕ್ಕಾಗುತ್ತೆ ಹೇಳು? ಇದು ಕೋರ್ಟ್ ಕೇಸ್ ಎಲ್ಲ ಆಗಿ ಫ್ಯಾನ್ಸ್ ಸಿನಿಮಾ ಅಸೋಸಿಯೇಷನ್ಸ್ ಎಲ್ಲ ಫೈಟ್ ಮಾಡಿದ್ರು. ಕಿಚ್ಚ ಸುದೀಪ್ ಅವರು ಫೈಟ್ ಮಾಡಿದ್ರು. ಯಾಕಂದರೆ ಕಿಚ್ಚ ಸುದೀಪ್ ಅವ್ರು ದೊಡ್ಡ ಅಭಿಮಾನಿ, ಸರಿನಾ? ನೀವು ಗೊತ್ತಿರ್ಬೋದು, ವಿಷ್ಣುವರ್ಧನ ಮೂವಿ ಎಲ್ಲ ಮಾಡಿದ್ದಾರೆ. ಅವರೇ ಓಡಾಡಿದ್ರು ಆಗಿಲ್ಲ ಅಂದರೆ ಅರ್ಥ ಮಾಡ್ಕೊಳ್ಳಿ, ಅದು ಪ್ರೈವೇಟ್ ಪ್ರಾಪರ್ಟಿ. ಮತ್ತು ಭಾರತಿ ವಿಷ್ಣುವರ್ಧನ್ ಅವರು ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ಬಟ್ ಅಂದರೆ ಇದ್ರ ಬಗ್ಗೆ ಇನ್ನೂ ಏನು ಕಮೆಂಟ್ ಹಾಕಿಲ್ಲ. ಯಾಕಂದರೆ ಅದು ಪ್ರೈವೇಟ್ ಪ್ರಾಪರ್ಟಿ, ಇವ್ರ ಕೈಲೇನೂ ಆಗಲ್ಲ ಅಂತ ಅವ್ರಿಗೂ ಗೊತ್ತು. ಮತ್ತು ಅವರ ಅಳಿಯನೂ ಕೂಡ ಇದ್ರ ಬಗ್ಗೆ ಮಾತಾಡಿದ್ದಾರೆ. ನೀವು ಇಂಟರ್ವ್ಯೂಗಳೆಲ್ಲ ನೋಡ್ಬೋದು. ನಾವಿಷ್ಟು ಕೇಳ್ಕೊಳ್ಳೋದು ಇವಾಗ ಆಗ್ಬಿಟ್ಟಿದೆ. ಇವಾಗ ನಾವೆಷ್ಟೇ ಓಡಾಡಿದ್ರು ಅದೇನೂ ಮಾಡೋಕ್ಕಾಗಲ್ಲ, ಸರಿನಾ? ಏನೋ ವಿಷ್ಣುವರ್ಧನ್ ಸರ್ ನೋಡ್ತಿದ್ರೆ, ಸರ್ ನಮ್ಮಿಂದ ಒಂದು ದೊಡ್ಡ ತಪ್ಪಾಗ್ಬಿಟ್ಟಿದೆ, ನಿಮ್ಮನ್ನ ನಾವು ಇದು ಮಾಡ್ಕೊಳಕ್ಕಾಗಿಲ್ಲ, ದಯವಿಟ್ಟು ಕ್ಷಮಿಸಿ. ಇದು ಯಾರಿಗೆ ಬ್ಲೇಮ್ ಮಾಡೋಣ? ಈ ಬ್ಲೇಮ್ಗೆ ಮಾಡೋಕ್ಕೆ ಹೋಗಲ್ಲ ನಾವು ಯಾರಿಗೂ. ಎಲ್ಲ ಭಾವುಕ ಆಗಿದ್ದಾರೆ ಆಲ್ಮೋಸ್ಟ್ ಫ್ಯಾನ್ಸ್ಗಳೆಲ್ಲ. ಏನು ಹೇಳೋಣ, ಏನು ಮಾಡೋ ಪರಿಸ್ಥಿತಿಲಿ ಯಾರೂ ಇಲ್ಲ. ಸುಮ್ಮನೆ ಅಂದರೆ ಲೈಕ್ ರೊಚ್ಚಿಗೆದ್ರೆ ಅದು ಅವ್ರಿಗೆ ಪ್ರಾಬ್ಲಮ್. ಅಂದರೆ ಲೈಕ್ ರೊಚ್ಚಿಗೆದ್ರೆ ಏನು ಸಿಗುತ್ತೆ ಹೇಳಿ? ಕೋರ್ಟು ಆದೇಶದ ಪ್ರಕಾರ ಹೋಗ್ತಾರೆ. ಕೋರ್ಟ್ ಆದೇಶದ ಪ್ರಕಾರ ಹೋದರೆ ಕೋರ್ಟ್ ಏನು ಹೇಳುತ್ತೆ? ಅದು ಪ್ರೈವೇಟ್ ಪ್ರಾಪರ್ಟಿ, ಅದು ಅವ್ರಿಗೆ ಬಂದಿರೋದು, ಅದು ಸಿಗಲ್ಲ.
ಸಿ ನೀವು ಯಾವಾಗ ಮಾಡಬೇಕಿತ್ತು ಅಂದರೆ ಅವರು ನಿಧನ ಆಗಿ ಎಲ್ಲ ಆದ್ರಲ್ಲ ಅಂಥ ಟೈಮಲ್ಲಿ ಮಾಡಿದ್ದಿದ್ರೆ ಎಲ್ಲ ಸರಿ ಹೋಗಿರೋದು. ಇವಾಗ ಮಾಡ್ತಾ ಇದ್ರಲ್ಲ, ಸೊ ಇವಾಗ ತುಂಬ ಟೈಮ್ ಮೀರೋಗಿದೆ. ಸೊ ಆಮೇಲೆ ಗೀತಾ ಬಾಲಕೃಷ್ಣ ಅಂತ ಅವ್ರ ಮೊಮ್ಮಗಳು ಗೊತ್ತಿಲ್ಲ. ಹಂಗೆ ಬಾಲಕೃಷ್ಣ ಅವ್ರಿಗೆ ಎರಡು ಗಂಟೆನೋ ಅಂತ ಏನೋ ಬಂತು ಮಾತು. ನನಗೆ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಹುಡ್ಕೋಕ್ಕೆ ಹೋಗಿಲ್ಲ. ಸೊ ಪ್ರಾಬ್ಲಮ್ ಏನಾಯಿತು ಅಂದರೆ ಗೀತಾ ಅವರು ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನ್ಯೂಸ್ ಹಿಂದೂ ನ್ಯೂಸಲ್ಲಿ ಬಂದಿರೋ ಪ್ರಕಾರ. ಸೊ ಅವ್ರ ಬ್ರದರ್ನ ಲಾಸ್ಟ್ ವರ್ಷ ಕೊಲೆ ಮಾಡಿದ್ದಾರೆ, ಹಾಗೂ ಆ ಕೊಲೆ ಮಾಡಿದವನೇ ಇದನ್ನು ತೆರವು ಮಾಡಿರೋದು, ಹಾಗೂ ಪೊಲಿಟಿಷಿಯನ್ ಸಪೋರ್ಟ್ ಇದೆ, ರಾಜಕಾರಣಿಗಳ ಸಪೋರ್ಟ್ ಇದೆ. ಏನು ಇವಾಗ ಎಲ್ಲ ಕ್ಲಿಯರ್ ಮಾಡಿದ್ದಾರಲ್ಲ, ಪೊಲಿಟಿಷಿಯನ್ ಸಪೋರ್ಟ್ ಇಲ್ಲದೆ ಏನೂ ಆಗಿರಲ್ಲ, ಸರಿನಾ? ಸೊ ಅಲ್ಲಿ ಪೊಲಿಟಿಷಿಯನ್ ಸಪೋರ್ಟ್ ಕೂಡ ಇದೆ. ಸೊ ಅಲ್ಲಿ ಇವಾಗ ಏನು ಮಾಡಬೇಕು ಅಂತ ಇದ್ದಾರೆ, ಮಾಲ್ ಮಾಡಬೇಕು ಅಂತ ಇದ್ದಾರೆ. ಮಾಡುವರು ಬೇಡ ಅಂತ ಹೇಳಲ್ಲ ನಾವು. ಅದೇ ಮಾಲಲ್ಲಿ ಸ್ವಲ್ಪ ಸೈಡ್ ಜಾಗ ಕೊಟ್ಟಿದ್ರೆ ಆಗಿರೋದು ತಾನೇ. ನಾವು ನೋಡಿದ್ವಿ ಬೇಜಾನ್ ಜಾಗದಲ್ಲಿ ಈ ಥರ ಇರೋ ಟೈಮಲ್ಲಿ ಜಾಗ ಕೊಟ್ಟಿರೋರಿಗೆ ನಾವು ಇದು ಮಾಡಿದ್ದಾರೆ ಅಂದರೆ ಅವ್ರಿಗೊಂದು ಸ್ಪೆಷಲ್ ಪ್ಲೇಸ್ ಕೊಟ್ಟಿರ್ತಾರೆ, ಸರಿನಾ? ಅಂತ ನೀನು ಕೊಟ್ಟಿದ್ರೆ ನೀನೇ ದೇವರಾಗ್ಬಿಟ್ಟಿದೆ ಗುರು, ಪರವಾಗಿಲ್ಲ ದೊಡ್ಡ ಮನಸ್ಸು ಅಂತ. ಸೊ ನೀನು ಇವಾಗ ದೇವರಾಗಿಲ್ಲ, ಎಲ್ಲರ ಕಣ್ಣಲ್ಲೂ ನೀನು ಏನಾಗಿದ್ಯಾ ಅಂತ ಅರ್ಥ ಮಾಡ್ಕೊ. ಸಿ ಇದೆಲ್ಲ ಟೆಂಪ್ರವರಿ, ಸರಿನಾ? ಇಲ್ಲಿ ನಾನು ನೀನು ಎಲ್ಲ ಟೆಂಪ್ರವರಿ, ಈ ಲೈಫೇ ಟೆಂಪ್ರವರಿ. ಅದಾಗಬೇಕಾದ್ರೆ ನೀನು ಇಷ್ಟೊಂದು ಕಿತ್ತಾಡ್ತಾ ಇದ್ರೆ ಈ ಜಾಗದ ಬಗ್ಗೆ, ನಿನಗೆ ಅದೇನು ಸಿಗುತ್ತೋ? ಮಾಲ್ ಕಟ್ತೀಯಾ, ಕೋಟಿ ದುಡಿತೀಯಾ, ಎಷ್ಟು ದಿನ ಅಂತ ಬಾಳ್ತೀಯಾ? 70 ವರ್ಷ 80 ವರ್ಷ ಅಷ್ಟೇ. ಆಮೇಲೆ ಮಕ್ಕಳು ಬರ್ತಾರೆ, ಅವ್ರು ನೆಟ್ಟಿಗೆ ನಡೆಸ್ಕೊಂಡು ಹೋಗ್ತಾರೆ. ಸಿ ಕೋಲಾರ್ ಬಾಬು ಅವ್ರ ಸ್ಟೋರಿ ಕೇಳಿದ್ದೀಯಾ? ಅವ್ರ ಕರೆಂಟ್ ಸ್ಟೇಟ್ಮೆಂಟ್ ನೋಡಿದ್ದೀರಾ? ಕೋಟಿ ದುಡ್ದಾಗರು 700 ಕೋಟಿ ಒಡೆಯ ಅವನು, ಸರಿನಾ? ಅವ್ರದ್ದು ಇಂಟರ್ವ್ಯೂ ನೋಡ್ತಿದ್ದೆ ಮೊನ್ನೆ. ನೆಮ್ಮದಿ ಇಲ್ಲ ಗುರು, ಯಾರಿಗೆ ಹೇಳ್ತೀಯಾ? ನೆಮ್ಮದಿ ಇಲ್ಲ, ಲೈಫಲ್ಲಿ ನೆಮ್ಮದಿ ಬೇಕು. 700 ಕೋಟಿ ದುಡ್ದು ಯಾವಾಗತ್ತ ಮಕ್ಕಳಲ್ಲಿ ಯಾರ್ದೋ ಮಾತು ಕೇಳ್ಕೊಂಡು ಏನೋ ಮಾಡ್ತಾವ್ರಂತೆ. ಸೊ ಬ್ಯಾಕ್ ಸ್ಟಾಪ್ ಮಾಡ್ತಿದ್ದಾರೆ ಅವ್ರಿಗೇನೆ. ಸೊ ನೀನು ಮಾಡ್ತಿದ್ಯಾ ಮೇರಿ, ಯಾರು ಬೇಡ ಅಂತಾರೆ. ಅದೇ ಥರ ನೀನು ಅವ್ರಿಗೊಂದು ಜಾಗ ಮಾಡಿಕೊಟ್ಟಿದ್ದಿದ್ರೆ ಇನ್ನೂ ಒಳ್ಳೆ ಥರ ಆಗಿರ್ಬೋದಾಗಿತ್ತು. ಇಟ್ಸ್ ಓಕೆ, ಫೈನ್. ಮುಂದೆ ಏನಾಗಬೇಕೋ ಅದಾಗುತ್ತೆ. ಸೊ ಇಲ್ಲಿ ನಾವು ಎಷ್ಟೇ ಮಾತಾಡಿದ್ರು ಏನೇ ಮಾತಾಡೋದು ಅದು ಸರಿ ಹೋಗೋ ಪ್ರಾಬ್ಲಮ್ ಅಲ್ಲ. ಇಟ್ಸ್ ಓಕೆ, ಅದು ಅವ್ರವ್ರ ಕರ್ಮಕ್ಕೆ ಬಿಟ್ಬಿಡೋಣ. ಯಾರ್ಯಾರೇನು ಅನುಭವಿಸ್ಬೇಕೋ ಅವ್ರು ಅನುಭವಿಸ್ಕೊತಾರೆ.